ಇನ್ನು ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ ತನಿಖೆಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಇದರ ಮಧ್ಯೆ ರಾಜಣ್ಣ ಪರಮೇಶ್ವರ್ಗೆ ದೂರು ಕೊಟ್ಟಂತಹ ದೂರಿನಲ್ಲಿ ಏನಿತ್ತು ಅನ್ನೋ ರಹಸ್ಯ ತುಂಬಾನೇ ರೋಚಕವಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಹೆಡ್ಡಾಗೆ ಕೆಡವಲು ಬಂದಿದ್ದ ಹನಿಯ ಕೆನ್ನೆಗೆ ಬಾರಿಸಿದ್ದ ರಾಜಣ್ಣ. ಕೋಟ್ ಗಿಟ್ ಏನಿಲ್ಲ, ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. ಗೃಹ ಸಚಿವ ಪರಮೇಶ್ವರ್ಗೆ ಕೊಟ್ಟ ದೂರಿನಲ್ಲಿನ ಸಂಗತಿ ಬಹಿರಂಗ. ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್, 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಮೊನ್ನೆಯಷ್ಟೇ ತಮ್ಮನ್ನ ಹನಿ ಟ್ರ್ಯಾಪ್ ಹೆಡ್ ಆಗಿ ಕೆಡವಲು ಬಂದಿದ್ದವರು ಯಾರು, ಜೀನ್ಸ್ ಪ್ಯಾಂಟ್ ತೊಟ್ಟಿದ್ರು, ಬ್ಲೂ ಪ್ಯಾಂಟ್ ತೊಟ್ಟಿದ್ರು ಅಂತ ಸಚಿವ ರಾಜಣ್ಣ ಸ್ಫೋಟಕ ಮಾಹಿತಿ ಹೇಳಿದ್ರು. ಅದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ 3 ಪುಟಗಳ ದೂರು ಕೊಟ್ಟಿದ್ರು. ಸದ್ಯ ಅದೇ ದೂರನ್ನ ಆಧರಿಸಿ ಸಿಐಡಿ ತನಿಖೆ ಶುರು ಮಾಡಿದೆ, ಸಾಕ್ಷಿ ಸಂಗ್ರಹವನ್ನು ಮಾಡ್ತಿದೆ. ಇದೀಗ ರಾಜಣ್ಣ ದೂರಿನಲ್ಲಿನ ಅಂಶ ಬಹಿರಂಗವಾಗಿದೆ. ದೂರಿನಲ್ಲಿ ತನ್ನನ್ನ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನ ಎಂದು ಉಲ್ಲೇಖಿಸಿರೋ ಸಚಿವ ರಾಜಣ್ಣ, ಸರ್ಕಾರಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ಎಂದಿದ್ದಾರೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಿದೆ. ಅದಾದ 15 ದಿನಗಳ ನಂತರ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. ಹನಿ ಟ್ರ್ಯಾಪ್ ಯತ್ನಕ್ಕೆ ನಡೆದ 2 ಬಾರಿಯೂ ಬೇರೆ ಬೇರೆ ಯುವತಿಯರು ಬಂದಿದ್ದಾರೆ. ಪ್ರೈವೇಟ್ ಆಗಿ ಮಾತನಾಡಬೇಕು ಎಂದು ಯುವತಿಯರು ಮನವಿ ಮಾಡಿದ್ರು. ಆದ್ರೆ ಈ ವೇಳೆ ಯುವತಿ ಜೊತೆ ಪ್ರೈವೇಟ್ ಆಗಿ ಮಾತನಾಡೋಕೆ ರಾಜಣ್ಣ ನಿರಾಕರಣೆ ಮಾಡಿದ್ದಾರೆ. ಆದ್ರೂ ಕೂಡ ಯುವತಿ ಕೈ ಹಿಡಿದು ಮಾತನಾಡೋಕೆ ಮುಂದಾಗಿದ್ದಾಳೆ. ಈ ವೇಳೆ ಯುವತಿ ಕೈ ಹಿಡಿಯುತ್ತಿದ್ದಂತೆ ರಾಜಣ್ಣ ಸಿಟ್ಟಿಗೆದ್ದಿದ್ದಾರೆ. ಯುವತಿಯ ಕೆನ್ನೆಗೆ ಬಾರಿಸಿದ್ದಾರೆ. ಬಳಿಕ ಅಲ್ಲಿಂದ ಯುವತಿ ಹಾಗೂ ಆಕೆಯ ಜೊತೆಯಲ್ಲಿ ಬಂದಿದ್ದವರು ಕಾಲ್ಕಿತ್ತಿದ್ದಾರೆ. ಇನ್ನು 2 ಬಾರಿ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದಾಗಲೂ ಯುವತಿಯ ಜೊತೆ ಗಡ್ಡಧಾರಿ ಯುವಕ ಬಂದಿದ್ದಾರೆ. ಆದ್ರೆ ಯುವತಿ ಹಾಗೂ ಗಡ್ಡಧಾರಿ ಯಾರೆಂದು ಗೊತ್ತಿಲ್ಲವೆಂದು ರಾಜಣ್ಣ ಉಲ್ಲೇಖ ಮಾಡಿದ್ದಾರೆ. ಸದ್ಯದಲ್ಲೇ ಸಹಕಾರಿ ಸಚಿವ ಕೆಎನ್ ರಾಜಣ್ಣಗೆ ನೋಟಿಸ್. ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಹಿನ್ನೆಲೆ ಸಚಿವರಿಂದಲೇ ಇನ್ನಷ್ಟು ಮಾಹಿತಿ ಪಡೆಯಲು ಸಿಐಡಿ ತೀರ್ಮಾನ ಮಾಡಿದೆ. ಪಿಎ, ಪಿಎಸ್, ಗನ್ಮ್ಯಾನ್, ಮನೆಯ ಸಿಬ್ಬಂದಿ ವಿಚಾರಣೆ ಬಳಿಕ ರಾಜಣ್ಣಗೆ ನೋಟಿಸ್ ನೀಡಲಿದೆ. ಮಂತ್ರಿ ಮಗನನ್ನೇ ಎತ್ತಿಬಿಡಿ ಆಡಿಯೋ ಸಮೇತ ರಾಜೇಂದ್ರ ದೂರು. 5 ಮೇಲೆ ಖ್ಯಾತಸಂದ್ರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಹನಿ ಟ್ರ್ಯಾಪ್ ಯತ್ನದ ಕೇಸ್ ಒಂದ್ ಕಡೆ ಆದ್ರೆ ತಮ್ಮ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ಆರೋಪಿಸಿದ್ದ ರಾಜಣ್ಣ ಪುತ್ರ ರಾಜೇಂದ್ರ ಇಂದು ತುಮಕೂರಿನ ಎಸ್ಪಿಗೆ ದೂರು ನೀಡಿದ್ದಾರೆ. ಮಂತ್ರಿ ಮಗನನ್ನ ಎತ್ತಬೇಕೆಂದು 70 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿರುವ ಬಗ್ಗೆ ಮಾತನಾಡಿರುವ ಆಡಿಯೋ ಸಮೇತ ದೂರು ನೀಡಿದ್ದಾರೆ. ಸದ್ಯ ರಾಜೇಂದ್ರ ದೂರಿನ ಮೇಲೆ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಟ್ಟು 5 ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೋಮು, ಭರತ್, ಅಮಿತ್, ಗುಂಡಾ ಮತ್ತು ಯತೀಶ್ ಅನ್ನೋರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಸಿಕ್ಕಿರುವ ಮಾಹಿತಿ ಇದ್ದು ಆಡಿಯೋದಲ್ಲಿ ರಾಜೇಂದ್ರ ಕೊಲೆಗೆ ಆರೋಪಿಗಳು ಸಂಚು ರೂಪಿಸಿರುವುದು ಬಹಿರಂಗವಾಗಿದೆ. ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು, ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರ್ಯ. ಹೀಗೆ ಒಂದ್ ಕಡೆ ಹನಿ ಟ್ರ್ಯಾಪ್ ಯತ್ನದ ಕೇಸ್, ಮತ್ತೊಂದೆಡೆ ರಾಜಣ್ಣ ಪುತ್ರನ ಕೊಲೆಗೆ ಸುಪಾರಿ ನೀಡಿದ ಕೇಸ್, 2 ಕೇಸ್ಗಳು ತನಿಖೆ ಶುರುವಾಗಿದ್ದು ಮುಂದೆ ಏನೆಲ್ಲ ಸ್ಫೋಟಕ ಸಂಗತಿಗಳು ಹೊರಬರುತ್ತೆ ಕಾದು ನೋಡಬೇಕು. ತುಮಕೂರಿನಿಂದ ಮಹೇಶ್ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.